ಆಯ್ತು, ನೀವು ಹೇಳಿದ್ದೀರಿ, ನೋಡಿ ಅದನ್ನ ಬೇಕು ನಾವು ತರ್ತೇವೆ ಅದನ್ನು. ನಾನು ಮಾತಾಡ್ಲಾ? ಹೌದು ಸರ್. ಮಾನ್ಯ ಸಭಾಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚನಾ ನಿರ್ಣಯವನ್ನ ಬೆಂಬಲಿಸಿ ಕೆಲವು ಮಾತುಗಳನ್ನು ಯಾರು ಕಳೆದ ವಿಧಾನಸಭೆ ಅಧಿವೇಶನ ನಡೆದ ಮೇಲೆ ಇಲ್ಲಿವರೆಗೆ ಈ ಸದನದ ಸದಸ್ಯರಾಗಿದ್ದಂಥವರು ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳು ನಿಧನರಾಗಿದ್ದಾರೆ. ಅವರಿಗೆ ಸದನ ಸಂತಾಪವನ್ನು ವ್ಯಕ್ತ ಮಾಡಲಿಕ್ಕೋಸ್ಕರ ಈ ನಿರ್ಣಯವನ್ನು ಮಂಡಿಸಿದ್ದೀರಿ. ನಾನು ಈ ನಿರ್ಣಯವನ್ನು ಬೆಂಬಲಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀಮತಿ ನಾಗಮ್ಮ ಕೇಶವಮೂರ್ತಿಯವರು, ಇವರು ಮಾಜಿ ವಿಧಾನಸಭಾ ಉಪಾಧ್ಯಕ್ಷರಾಗಿದ್ದಂಥವರು, ಸಚಿವೆಯೂ ಕೂಡ ಆಗಿದ್ದರು. ಇವರು ಬೆಂಗಳೂರಿನಲ್ಲಿ ಆ ಕಾಲದಲ್ಲೇನೆ BA ಪದವಿ ಮಾಡಿದರು, 34ನೇ ಇಸ್ವಿನಲ್ಲೇ. ಆಮೇಲೆ ಮಕ್ಕಳ ಶಿಕ್ಷಣದಲ್ಲಿ ಡಿಪ್ಲೊಮಾ ಕೂಡ ಮಾಡಿದರು. ವೃತ್ತಿನಲ್ಲಿ ಸಮಾಜ ಸೇವಕಿ, ಅನೇಕ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರು ಕೂಡ ಕೆಲಸ ಮಾಡಿದ್ದಾರೆ. ಆಮೇಲೆ ಅವರು 72ರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. 5, 6, 9ನೇ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು. 89ರಿಂದ 92ರವರೆಗೆ ಈ ಪೀಠದ ಉಪಾಧ್ಯಕ್ಷರು ಕೂಡ ಆಗಿದ್ದರು. ಆಮೇಲೆ ಅವರು ಸಚಿವರಾಗಿದ್ದಾಗ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ದರು. ಬಹಳ ಮುಖ್ಯವಾಗಿ ಅವರು ಮಾಡಿದ್ದಂಥ ಒಳ್ಳೆ ಕೆಲಸ ಪ್ರಾಥಮಿಕ ಸಚಿವರಾಗಿ ಅಂತಂದ್ರೆ 1ರಿಂದ 4ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಕಡ್ಡಾಯ ಆಗಬೇಕು ಅಂತ ಮಾಡಿದ್ರು. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯಾಸಂಸ್ಥೆಗಳನ್ನು ತೆರೀಲಿಕ್ಕೆ ಬಹಳ ಸಹಾಯ ಮಾಡಿದ್ರು, ತೆಗೆದಿದ್ರು ಕೂಡ. ಅವರಿಗೆ ದಾವಣಗೆರೆ ಇಂದಿರಾ ಗಾಂಧಿ ಅಂತಲೇ ಕರೀತಾ ಇದ್ರು, ಅದೇ ಅವರಿಗೆ ಖ್ಯಾತಿ. ಅವರಿಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತ್ತು. ಅದರ ಜೊತೆಗೆ ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಕೂಡ ಅವರು ಪಡ್ಕೊಂಡಿದ್ರು. ಮುಖ್ಯವರು ನಮ್ಮನ್ನ ಅಗಲಿದ್ದಾರೆ. ಕೂತ್ಕೊಳ್ಳಿ, ಏನ್ ಮಾಡ್ತಾರೆ ಅವರು? ಶ್ರೀಮತಿ ನಾಗಮ್ಮ ಕೇಶವಮೂರ್ತಿಯವರು ನಮ್ಮನ್ನ ಅಗಲಿದ್ದಾರೆ. ಕೂತ್ಕೊಳ್ಳಿ. ಅವರ ಆತ್ಮಕ್ಕೆ ಅಲ್ಲಿ ಹಿಂದೆ ಸೀಟ್ ಇದೆ, ಕೂತ್ಕೊಳ್ಳಿ. ಚಿರಶಾಂತಿ ದೊರಕಲಿ. ಸಂತಾಪ ಕೊಡುವಾಗ ಕೂಡ ಸ್ವಲ್ಪ ಸಮಾಧಾನದಲ್ಲಿರ್ಬೇಕಲ್ಲ. ಪ್ರಾರ್ಥನೆ ಮಾಡಿ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತೇನೆ. ಆಮೇಲೆ ವಿ ಶ್ರೀನಿವಾಸ್ ಪ್ರಸಾದ್, ಮೈಸೂರು ನಗರದವರು, ನಮ್ಮ ಜಿಲ್ಲೆಯವರು. ಪಟೇಲ್ ಮತ್ತೆ ಅಶೋಕ್ಪುರಂನಲ್ಲಿ ಹುಟ್ಟಿದಂಥವರು. ಅವರು 50 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿದರು.
ಹೆಚ್ಚು ಕಡಿಮೆ ನಾವೆಲ್ಲ ಸಮಕಾಲೀನರು. ಆದರೆ ಅವರು ನನಗಿಂತ ಮುಂಚಿತವಾಗಿ ಚುನಾವಣಾ ರಾಜಕಾರಣ ಪ್ರಾರಂಭ ಮಾಡಿದ್ರು. 6 ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು, ಸದಸ್ಯರಾಗಿದ್ರು. ಸ್ಪರ್ಧೆ ಮಾಡಿ 6 ಸಾರಿ ಗೆದ್ದಿದ್ರು. ಜೊತೆಗೆ 2 ಬಾರಿ ಈ ಸದನದ ಸದಸ್ಯರು ಕೂಡ ಆಗಿದ್ರು. ರಾಜ್ಯದಲ್ಲಿ ಕಂದಾಯ ಸಚಿವರು ಕೂಡ ಆಗಿದ್ರು. ಕೇಂದ್ರದಲ್ಲೂ ಮಂತ್ರಿಯಾಗಿದ್ದರು. ನಾಗರಿಕ ಸರಬರಾಜು ಮತ್ತು ಆಹಾರ ಸಂಸ್ಕರಣಾ ಸಚಿವರಾಗಿದ್ದರು. ಅವರು ಅಂಬೇಡ್ಕರ್ ವಿಚಾರಗಳಲ್ಲಿ ಬಹಳ ನಂಬಿಕೆಯನ್ನ, ಬದ್ಧತೆಯನ್ನ ಇಟ್ಕೊಂಡಿದ್ದಂತ ರಾಜಕಾರಣಿ. ಮತ್ತೆ ಯಾವಾಗಲೂ ಕೂಡ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು. ಸಮಾಜದಲ್ಲಿ ಯಾವುದೇ ಅನ್ಯಾಯ ಆಗಲಿ, ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು. ಅವರು ಸಾಮಾಜಿಕ ನ್ಯಾಯವನ್ನು ಇಡೀ ಜೀವನದುದ್ದಕ್ಕೂ ಕೂಡ ಅಳವಡಿಸಿಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅವರು ಇತ್ತೀಚೆಗೆ ಒಂದು ದೊಡ್ಡ ಸಮಾರಂಭವನ್ನು ಕೂಡ ಮಾಡ್ಕೊಂಡಿದ್ರು. 50 ವರ್ಷದ ಅವರ ರಾಜಕೀಯ ಜೀವನ. ಮತ್ತೆ ಅಧಿಕೃತವಾಗಿ ಘೋಷಣೆ ಮಾಡಿದ್ರು, ನಾನು 50 ವರ್ಷ ಆಗಿದೆ, 50 ವರ್ಷ ಸುದೀರ್ಘವಾಗಿ ರಾಜಕಾರಣ ಮಾಡಿದ್ದೀನಿ, ಮತ್ತೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತೇಳಿ ಘೋಷಣೆ ಮಾಡಿದ್ರು. ಅಷ್ಟೇ ಅಲ್ಲ, 2000 ಈಗ ಇತ್ತೀಚೆಗೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾವ ಪಕ್ಷದ ಪರನೂ ಕೂಡ ಚುನಾವಣಾ ಪ್ರಚಾರ ಮಾಡಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಇದ್ರು, ಆದರೂ ಭಾರತೀಯ ಜನತಾ ಪಕ್ಷದಕ್ಕೂ ಪ್ರಚಾರ ಮಾಡಲ್ಲ, ಕಾಂಗ್ರೆಸ್ಗೂ ಪ್ರಚಾರ ಮಾಡಲ್ಲ, ಯಾರೇ ನಿಂತ್ಕೊಂಡ್ರೂ ಕೂಡ ಪ್ರಚಾರ ಮಾಡಲ್ಲ ಅಂತೇಳಿ ತೀರ್ಮಾನವನ್ನು ತಗೊಂಡಿದ್ರು. ಅವರು ನಮ್ಮನ್ನ ಅಗಲಿದ್ದಾರೆ ಇತ್ತೀಚೆಗೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು, ಅವರು ಕಾಂಗ್ರೆಸ್ನಲ್ಲೂ ಇದ್ರು, ಬಿಜೆಪಿನಲ್ಲೂ ಇದ್ರು. ಆಮೇಲೆ ಯಾವುದೋ ಪಾರ್ಟಿ ಅದು, ರಾಮಕೃಷ್ಣ ಹೆಗಡೆ ಅವ್ರ ಜೊತೆ ಸಂಯುಕ್ತ ಜನತಾದಳದಲ್ಲಿ ಎಂಪಿ ಆಗಿ ಗೆದ್ದಿದ್ರು. ಲೋಕ ಜನಶಕ್ತಿ, ಓಕೆ, ಲೋಕ ಜನಶಕ್ತಿ ಆ ಪಾರ್ಟಿಗೂ ಕೂಡ ಅಲ್ಲೂ ಕೂಡ ಇದ್ರು. ಬಟ್ ಎಲ್ಲೇ ಇದ್ರೂ ಕೂಡ ಅವರು ನಂಬಿದಂತ ವಿಚಾರಗಳು, ಅದಕ್ಕೆ ಬದ್ಧತೆಯಿಂದ ನಡ್ಕೊತಾ ಇದ್ರು. ಸೊ ಹಾಗಾಗಿ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.